ಪತ್ರಿಕೋದ್ಯಮ ವಿಭಾಗ ಮುಚ್ಚಬೇಡಿ ಅಂತೇಳಿ ನಾವು ರಿಜಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಈಗಾಗಲೇ ರಾಜ್ಯಪಾಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಯಾಕೆ ಕ್ಲೋಸ್ ಮಾಡೋಂಥ ಏನು ನೆಸಿಟಿ ಇದೆ? 30 ಲಕ್ಷನಾ ಹೊರೆನಾ? ನಮಗೆ ಈಗ ನಿಮ್ಮ ಮಾಧ್ಯಮ ಮಿತ್ರ ಮುಖ ಹಂಚ್ಕೊತೀನಿ. ಹೋದ ವರ್ಷ ಹೋದ ವರ್ಷ ಫೈನಾನ್ಷಿಯಲ್ ಇಯರಲ್ಲಿ 7 ಕೋಟಿ ರೂಪಾಯಿ ಬರೀ ನಾವು ಇಟ್ಟಿರೋಂಥ ಡೆಪಾಸಿಟ್ಗೆ ಬಡ್ಡಿ ಬಂದಿದೆ. ಅದರಲ್ಲಿ 30 ಲಕ್ಷ ನಮಗೆ ದೊಡ್ಡ ವಿಚಾರನ ಒಂದು ಕೋರ್ಸ್ ನಡೆಸಲಿಕ್ಕೆ. ಇವತ್ತು ನಿಮ್ಮನ್ನು ಈ ಮೀಡಿಯಾನ ಇವತ್ತು ನೀವು ಸಾಯಿಸ್ಲಿಕ್ಕೆ ಕೊಟ್ಟಿದ್ದೀರಲ್ಲ ಕುತ್ತಿಗೆ ಹಿಡಿದು, ನಾಳೆ ನಿಮ್ಮನ್ನು ಯಾಕೆ ಕ್ವಶನ್ ಮಾಡಬಾರ್ದು? ಯಾರು ಸಮಾಜದಲ್ಲಿ ಕ್ವಶನ್ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನೀವು ಮೀಡಿಯಾ ನಮ್ಮಲ್ಲಿ ಕೋರ್ಸ್ ಬೇಡ ಅಂತೇಳಿ ಹೊರಟಿದ್ದೀರಾ ಜಿಲ್ಲೆಯಲ್ಲಿ. ಇನ್ನು ಡಿಸೆಂಬರ್ವರೆಗೂ ಇರ್ತಾರೆ ನಮ್ಮ ಪಿ ಸಿ ಅವರು. ನೀವು ಏನು ಕೊಟ್ಟಂಗಾಯ್ತು ಯೂನಿವರ್ಸಿಟಿಗೆ? ನೀವು ಮಾಹಿತಿ ಸಮಾಜಕ್ಕೆ ಏನು ಮಾಹಿತಿ ಕೊಟ್ಟಂಗಾಯ್ತು? ನೀವು 2025 ಮೇ 23ನೇ ತಾರೀಕು ಏನು ಸಿಂಡಿಕೇಟ್ ಸಭೆ ಕರೆದಿದ್ವಿ, 21 ಅಜೆಂಡಾದಲ್ಲಿ 17 ಅಜೆಂಡಾ ಬರೀ ಟೆಂಡರ್ ವಿಚಾರದ ಕರೆದಿದ್ದಾರೆ. 21 ಅಜೆಂಡಾ ಇಟ್ಟಾಗ 21 ಅಜೆಂಡಾದಲ್ಲಿ ಮೇ ಎಂಡು ಜೂನಲ್ಲಿ ಎಕ್ಸಾಮ್ಸ್ ಇದೆ, ಎಕ್ಸಾಮಿನೇಷನ್ನು ಇದೆ, ಮತ್ತು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳ ಪ್ರವೇಶ ಅದ್ರ ಬಗ್ಗೆ ಏನಾದರೂ ಮಾಹಿತಿ ತಗೊಂಡಿದ್ದೀರಾ? ಇಲ್ಲ ಎಕ್ಸಾಮಿನೇಷನ್ ನಡೆಸೋದಕ್ಕೆ ಯಾವುದಾದ್ರು ನೀವು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಮಾಹಿತಿ ತಗೊಂಡಿದ್ದೀರಾ? ಇಲ್ವಲ್ಲ. 21 ಅಜೆಂಡಾದಲ್ಲಿ ನೀವು 17 ಅಜೆಂಡಾ ನೀವು ಬರೀ ಟೆಂಡರ್, ನೀವು ಏನೋ ಸೋಲಾರ್ ಟೆಂಡರ್, ಅದಾದಮೇಲೆ CCTV ಕ್ಯಾಮ್ ಟೆಂಡರ್, ಅದಾದಮೇಲೆ ನೀವು ಮತ್ತೆ ಏನೋ ಆನ್ಸರ್ ಶೀಟ್ ಟೆಂಡರ್ಗಳಿಗೆ ತಗೊಳ್ತಾ ಹೋದಾಗ ನಿಮ್ಮ ಮಾಹಿತಿ ಕೊಡ್ತೀನಿ ಆಮೇಲೆ ಯಾವುದಾಗಿದೆ ಅಂತೇಳಿ ನೀವು ಅದನ್ನು ಕಳಿಸ್ಕೋಬೋದು. ಯಾವುದೇ ರೀತಿ ಯೂನಿವರ್ಸಿಟಿಗೆ ಒಳ್ಳೇದಾಗಂತ ಒಂದೇ ಒಂದು ಅಜೆಂಡಾ ತಗೋತಾ ಇಲ್ಲ. ಸೈನ್ ಪವರ್ ಆಗುತ್ತೆ, ಟೆಂಡರ್ಸ್ ಕರ್ಕೊಂಡು ಇನ್ನೇನು ಒಂದು ಡಿಸೆಂಬರ್ ಅಷ್ಟು ಹೊಟ್ಟೋಗ್ತೀನಿ ನಾನು. ಈ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಹೊರತು ಯೂನಿವರ್ಸಿಟಿ ಒಳ್ಳೇದಾಗಲಿ, ನಾಳೆ ದಿವಸ ಒಳ್ಳೆ ಕೋರ್ಸ್ ತರೋಣ, ವಿದ್ಯಾರ್ಥಿಗಳು ಒಳ್ಳೇದಾಗಲಿ, ಈ ವಿಚಾರದಲ್ಲಿ ಯಾವುದೇ ರೀತಿ ಅವರು ಒಳ್ಳೆ ಹೆಜ್ಜೆ ಇಡ್ತಾ ಇಲ್ಲ. ಸೊ ನಮ್ಮಲ್ಲಿ ತಮಗೆ ಮಾಹಿತಿ ಕೊಡೋ ಪ್ರಕಾರ 230 ಕೋಟಿ ನಮ್ಮದು ಅಮರಾವತಿಗೆ ಖರ್ಚು ಮಾಡ್ತಿದ್ದೀವಿ. ಈಗ 2 ಹಂತದಲ್ಲಿ, ಮೊದಲನೇ ಹಂತದಲ್ಲಿ 91 ಕೋಟಿ, ಎರಡನೇ ಹಂತದಲ್ಲಿ 121 ಕೋಟಿ ಅಮರಾವತಿಯಲ್ಲಿ ಹೊಸ ಯೂನಿವರ್ಸಿಟಿ ಕಟ್ತಿದ್ದೀವಿ, ಬಿಲ್ಡಿಂಗ್. ಇಲ್ಲ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು, ಅಮರಾವತಿ ಅನ್ನೋ ಗ್ರಾಮದಲ್ಲಿ ನಾವು ಕಟ್ತಿದ್ದೀವಿ. ಸೊ ಈಗಾಗಲೇ 35 ಕೋಟಿ 20 ಲಕ್ಷ ರೂಪಾಯಿ ಏನು ನಮ್ಮ KHB ಅನ್ನೋ ಸಂಸ್ಥೆಗೆ ಕೊಟ್ಟಿದ್ದೀವಿ. ಮುಂಚೆ 91 ಕೋಟಿ, 35 ಕೋಟಿ 25 ಲಕ್ಷ ರೂಪಾಯಿ ನಾವು ಅಮೌಂಟ್ ರಿಲೀಸ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಏನಿದ್ದು ಡೆಪಾಸಿಟ್ ಇಟ್ಟಿದ್ದೀವಿ 7 ಕೋಟಿ ರೂಪಾಯಿ ಬಡ್ಡಿನೇ ಬರ್ತಾಯಿದೆ ನಮಗೆ. ವರ್ಷಕ್ಕೆ 70 ಕೋಟಿ ನಮಗೆ ಇನ್ಸ್ಟಿಟ್ಯೂಷನ್ಸಿಂದ ರಿನ್ಯೂವಲ್ಲು, ಸ್ಟೂಡೆಂಟ್ಸ್ ಫೀಸಿಂದ ದುಡ್ಡು ಬರ್ತಾಯಿದೆ. ಸೊ ಇವರು ಈ ಥರ ಡಿಸಿಷನ್ಸ್ ತಗೊಳ್ಳಿಕ್ಕೆ, ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡಲಿಕ್ಕಾಗಿ, ಏನೋ ಕೋರ್ಸ್ಗಳನ್ನ ಮುಚ್ಚಲಿಕ್ಕಾಗಿ, ಇವ್ರು ದುಡ್ಡು ಮಾಡ್ಕೊಳ್ಳಿಕ್ಕಾಗಿ ಸುಮಾರಷ್ಟು ಒಳ್ಳೆ ಕಾಲೇಜುಗಳನ್ನ ಬೇರೆ ಯೂನಿವರ್ಸಿಟಿ, ಸಪ್ರೇಟ್ ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಳ್ಳಿಕ್ಕೆ ಬಿಟ್ಕೊಟ್ರು. ಇದೆಲ್ಲ ಕ್ವಶನ್ ಮಾಡ್ಲಿಕ್ಕೆ ಹೋದರೆ ಇವನು ಕೆಟ್ಟವ ಅಂದರೆ ಸಿಂಡಿಕೇಟ್ ಸದಸ್ಯನಾದಂತ ಇನ್ನೂ ಮಾತಾಡಬಾರ್ದು ಅಂದಮೇಲೆ ಇವನು ಲೆಟ್ರ್ ಬರೀಲಿ. ನಾವು ಇದನ್ನೇ ಕೇಳ್ತಿದ್ದೆ ರಾಜ್ಯಪಾಲರಿಗೆ ಆಗಲಿ ಸರ್ಕಾರಕ್ಕಾಗಲಿ, ಸಿಂಡಿಕೇಟ್ ಸದಸ್ಯರಿಗೆ ಯಾವುದೇ ರೀತಿ ಪವರ್ಸ್ ಅಂದರೆ ಏನು ಅಂತ ಹೇಳಿ ಕೇಳ್ತಿದ್ವಿ. 10 ಸರಿ ಕೇಳಿದ್ವಿ, ಬೇರೆ ಸದಸ್ಯನ ಕೇಳಿದ್ದೀವಿ. ಸಿಂಡಿಕೇಟ್ ಪವರ್ ಅಂತ ಹೇಳಿ ಸರ್ ಅಂತ ಸಿಂಡಿಕೇಟ್ ಮೀಟಿಂಗಲ್ಲಿ ಕೇಳ್ತಾ ಇದ್ವಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ನಾವೇನಾದ್ರು ಕ್ವಶನ್ ಕೇಳಿಕ್ಕೆ ಹೋದಾಗ ಮ್ಯಾಟ್ರನ್ನು ಡೈವರ್ಟ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಮಂಜುನಾಥ್ ಅನ್ನೋರು ನಮ್ಮ ಗೆಸ್ಟ್ ಲೆಕ್ಚರರ್, ಆಯಿತಾ, ಒಂದು ಪತ್ರಿಕೋದ್ಯಮ ವಿಭಾಗದ ಒಂದು ಗೆಸ್ಟ್ ಲೆಕ್ಚರರ್. ಈಗ ಪತ್ರಿಕೋದ್ಯಮ ಇಲಾಖೆಗೆ ಒಬ್ಬ ಸ್ಟೂಡೆಂಟ್ ಬರ್ತಾನೋ, 5 ಜನ ಬರ್ತಾರೋ, 20 ಜನ ಬರ್ತಾರೋ, ಡಿಪೆಂಡ್ ಅಪಾನ್ ನಮ್ಮ ಏನು ಜಾಯಿನಿಂಗ್ ಆಗುತ್ತೆ. ಅದರಲ್ಲಿ 5 ಜನ ಏನು ಲೆಕ್ಚರರ್ಸ್ ಇದ್ದಾರೆ. ಮಂಜುನಾಥ್ ಅನ್ನೋರು ಒಬ್ಬರ ಮೇಲೆ ನೀವು ವೈಯಕ್ತಿಕವಾಗಿ ದ್ವೇಷ ಕಟ್ಕೊಂಡು ಆಸ್ ಎ VC, ಒಂದು ಯೂನಿವರ್ಸಿಟಿ VC ಹೋಗಿ ಒಬ್ಬ ಗೆಸ್ಟ್ ಲೆಕ್ಚರರ್ ಮೇಲೆ ನೀವು ಜಿದ್ದ ಕಟ್ಕೊಂಡು ಒಂದು ಇಲಾಖೆನೇ ನೀವು ಒಂದು ವಿಭಾಗನೇ ನೀವು ಮುಚ್ಚಲಿಕ್ಕೆ ಹೋಗಿದ್ರಲ್ಲ, ಇದು ಎಷ್ಟು ನ್ಯಾಯಯುತವಾಗಿದೆ? ಏನು ಈಗ ವೈಯಕ್ತಿಕವಾಗಿದ್ದರೆ ನೀವು ಕರೆದು ಮಾತಾಡಿ. ಇಲ್ಲ ನಿಮ್ಗೆ ಇಷ್ಟ ಇಲ್ವಾ, ನೀವು ಅವ್ರನ್ನ ಅವರು ಕ್ವಶನ್ ಮಾಡಿ, ಯಾಕೆ ಈ ಥರ ಮಾಡ್ತಿದ್ರಿ ಅಂತ. ಅದು ಬಿಟ್ಬಿಟ್ಟು ಮಂಜುನಾಥ್ ಅಂದಮೇಲೆ ಈಗ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಆ ಕೋರ್ಟ್ ಫೀಸ್ ಕಟ್ಟಬೇಕು. ಯಾರು ಕಟ್ತಾರೆ? ಯೂನಿವರ್ಸಿಟಿ ದುಡ್ಡಲ್ವಾ, ವಿದ್ಯಾರ್ಥಿಗಳ ದುಡ್ಡಲ್ವಾ? ಹಾಗೇನಿದ್ದಾಗ ಈಗ ನಮ್ಮ ಸಿಂಡಿಕೇಟ್ ಸದಸ್ಯರಲ್ಲಿ ಕೂರಿಸಿ ಆ ಮಂಜುನಾಥ್ ಅನ್ನೋರ ಬಗ್ಗೆ ನೀವು ಸ್ವಲ್ಪ ಕೂತು ಮಾತಾಡಿ. ಒಂದು ಒಳ್ಳೆ ಲೆಕ್ಚರರ್, ನಾನು ಕೇಳ್ಪಟ್ಟಿಗೆ ಅವ್ರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಇವರೆಲ್ಲ ಹೇಳ್ದಂಗೆಲ್ಲ ಏನೋ ತಪ್ಪುದಾರಿ ಹಿಡಿಯೋಂಥವ್ರು, ತಪ್ಪುದಾರಿ ಇಡ್ಸೋಂಥ ಲೆಕ್ಚರಲ್ಲ ಅವರು. ಮಾಡಿದಾರಂತೆ. ನನಗೂ ಕೂಡ ಅದು FIR ಕಾಪಿ ಕೊಟ್ಟಿದ್ದಾರೆ. FIR ಕಾಪಿಲಿ ಚೆಕ್ ಮಾಡಿದೆ. ಇವ್ರು ಜಾತಿ ನಿಂದನೆ ಯಾಕೆ ಮಾಡಬೇಕಿತ್ತು ಇವರು ಆಸ್ ಎ VC? ಏನು ಅಧಿಕಾರ ಇದೆ ಇವ್ರಿಗೆ?
ಒಬ್ಬ ವಿ ಸಿ ಅಂತಂದಮೇಲೆ ಯೂನಿವರ್ಸಿಟಿ ಹೆಡ್ ಅಂದಮೇಲೆ ತಂದೆ ಸ್ಥಾನದಲ್ಲಿದ್ದಂಥವ್ರು ಕೆಳಗಡೆ ಕೆಲಸ ಮಾಡೋಂಥವ್ರನ್ನ ಸಬಾರ್ಡಿನೇಟ್ಸ್ನ ಭಾಳ ಗೌರವವಾಗಿ ನಡೆಸ್ಕೊಳ್ಬೇಕು. ಇನ್ನೊಂದು 3-4 ತಿಂಗಳಲ್ಲಿ ನೀವು ರಿಟೈರ್ಡ್ ಆಗ್ತೀರಿ. ನಿಮ್ಮನ್ನು ಹೋಗ್ಬೇಕಾದ್ರೆ ಭಾಳ ಸಂತೋಷದಿಂದ ಕಳಿಸ್ಕೊಡ್ಬೇಕು. ಅದು ಸಿಂಡಿಕೇಟ್ ಮೆಂಬರ್ಸು ಮತ್ತು ಲೆಕ್ಚರರ್ಸು. ಈ ತಾವೇ ಗಮನಿಸ್ದಂಗೆ ಎಷ್ಟೋ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಒಳ್ಳೆಯ ಲೆಕ್ಚರರ್ ಒಂದು ಒಳ್ಳೆ ಪ್ರೊಫೆಸರ್ ಹೋಗ್ತಾನೆ ಅಂತಂದಾಗ ಮಕ್ಕಳೆಲ್ಲ ಭಾಳ ದುಃಖದ ಪಡೋವಂಥ ಸನ್ನಿವೇಶ. ಅದೇ ನೀವು ವಿ ಸಿ ನೀವು ಹೋಗ್ಬೇಕಾದ್ರೆ ಇಡೀ ಒಂದಷ್ಟು ಇನ್ಸ್ಟಿಟ್ಯೂಷನ್ಸು ಒಂದಷ್ಟು ಲೆಕ್ಚರರ್ಸ್ ಎಲ್ಲ ಭಾಳ ಗೌರವ ಇಟ್ಕೋಬೇಕು. ನೀವು ಈ ಥರ ಸಣ್ಣ ಕೆಲಸಕ್ಕೆ ಆಗ್ತೀರಿ ಅಂತಂದಮೇಲೆ ನೀವು ಏನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಿದ್ದೀರಿ? ಖಂಡಿತ ಕೊಟ್ಟಿದ್ದೀನಿ. ಮನೆ ರಾಜ್ಯಪಾಲರು ಕೊಟ್ಟಿದ್ದೀನಿ, ಶಾಲಿನಿ ರಜನೀಶ್ ಮೇಡಮ್ ಅವ್ರು ಕೊಟ್ಟಿದ್ದೀನಿ, ಮತ್ತು ಅದಾದಮೇಲೆ ನಮ್ಮ ಸುಧಾಕರ್ ಸರ್ ಮಿನಿಸ್ಟ್ರ್ ಅವ್ರಿಗೂ ಕೊಟ್ಟಿದ್ದೀವಿ. ಸಿ ಎಮ್ ಅವ್ರಿಗೆ ಸಂಪರ್ಕ ಮಾಡ್ತಾಯಿದ್ವಿ, ಸಿ ಎಮ್ ಅವ್ರು ಸಿಗ್ತಾಯಿಲ್ಲ. ಸಿ ಎಮ್ ಅವರು ಕೊಟ್ಟರೆ ಇವ್ರಿಗೆ ಮಾಡೋಂಥ ಹಗರಣಗಳದೆಲ್ಲ ನಾನು ಪಟ್ಟಿ ಮಾಡಿ ಆಲ್ರೆಡಿ ಕೊಟ್ಟಿದ್ವಿ. ಸಿ ಎಮ್ ಅವ್ರಿಗೂ ತಪ್ಪಿಸೋದ ಕೆಲಸ ಮಾಡ್ತೀವಿ.